ನೋಡಿ, ಟೈಮ್ ಅನ್ನೋದು ಕೆಟ್ಟಿದ್ರೆ ಚರಂಡಿಗೆ ಬಿದ್ದು ಜನ ಸಾಯ್ತಾರೆ ಅನ್ನೋದಕ್ಕೆ ಇಲ್ಲೊಂದು ಘಟನೆ ಉದಾಹರಣೆ. ಒಬ್ಬ ಬಾಲಕ, 4 ವರ್ಷದ ಬಾಲಕ ಚರಂಡಿಗೆ ಬಿದ್ದು ಮೃತಪಟ್ಟಿರ್ತಕ್ಕಂಥ ಘಟನೆ ಬಳ್ಳಾರಿನಲ್ಲಿ ನಡೆದಿದೆ. ಆಟ ಆಡ್ತಾ ಆಡ್ತಾ ಚರಂಡಿ ಗುಂಡಿಗೆ ಬಿದ್ದಿದ್ದಾನೆ ಬಾಲಕ, ಸಾವನ್ನಪ್ಪಿದ. ಬಳ್ಳಾರಿ ಜಿಲ್ಲೆ ಸಂಡೂರಿನ ಕುರೇಕೊಪ್ಪ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಘಟನೆ. ಸಂಜೆ ಆಟ ಆಡ್ತಾ ಇದ್ರು. ಆಟ ಆಡಬೇಕಾದ್ರೆ ಗುಂಡಿಗೆ ಬಿದ್ದಿದ್ದ ಈ ಬಾಲಕ. ರಾತ್ರಿ ಆದರೂ ಬಾರದೇ ಇದ್ದಾಗ ಪೋಷಕರೆಲ್ಲ ಹುಡುಕಾಡಿದ್ದಾರೆ. ತಡರಾತ್ರಿ ಚರಂಡಿ ನೀರಿನಲ್ಲಿ ತೇಲ್ತಾ ಇತ್ತು ಬಾಲಕನ ಮೃತದೇಹ. ಆತ ಆಡ್ತಾ ಇದ್ದಿದ್ದು ಅದೆಲ್ಲ CCTVನಲ್ಲಿ ದೃಶ್ಯದಲ್ಲಿ ಸರಿಯಾಗಿದೆ. ಪಾಪ ಆತ ಬಿದ್ದು ಕೈಕಾಲೆಲ್ಲ ಮೇಲೆ ಕೆತ್ತಿ ಯಾರಾದರೂ ಕಾಪಾಡಿ ಎಳ್ಕೊಳ್ಳಿ ಅಂತೆಲ್ಲ ಹೇಳಿ ಇದು ಮಾಡ್ತಾ ಮಾಹಿತಿ ನನ್ನ ಕೊಲ್ಲಿಗ ಅಮರೇಶ್ ಅವರಿಂದ ಪಡ್ಕೊಂಡು. ಅಮರೇಶ್, ಏನು ತೀರಾ ಒಬ್ಬ ಬಾಲಕ ಮುಳುಗುವಷ್ಟು ನೀರಿತ್ತಾ ಅಥವಾ ಹೂಳು ತುಂಬಿಕೊಂಡು ಆ ಮಗು ಎಳ್ಕೊಂಡ್ಬಿಡ್ತಾ? ಹೆಂಗಾಯ್ತಿದು ಅಂತ? ಅರವಿಂದ್, ಕುರಿಯಕೊಪ್ಪದ 6ನೇ ವಾರ್ಡ್ನಲ್ಲಿ ಇರ್ತಕ್ಕಂಥ ಒಂದು ಚರಂಡಿ ಏನಿದೆ, ಅದು ಸುಮಾರು ದಿನಗಳಿಂದಲೂ ಕೂಡ ಅಲ್ಲಿ ಚರಂಡಿ ಗುಂಡಿ ಬಿದ್ದಿದ್ರ ಭಾಗವಾಗಿ ಅಲ್ಲಿ ಚರಂಡಿ ನೀರು ಎಲ್ಲವೂ ಕೂಡ ಒಂದೇ ಕಡೆ ಶೇಖರಿಸಿಕೊಂಡಿತ್ತು. ಹೀಗಾಗಿ ಅಲ್ಲಿ ಆಳವಾಗಿರ್ತಕ್ಕಂಥ ಗುಂಡಿ ಕೂಡ ಇತ್ತು ಅನ್ನುವಂತ ಮಾಹಿತಿ ಸಿಕ್ಕಿರುವಂತದ್ದು. ಮನೆ ಮುಂದ್ಗಡೆ ಆಟ ಆಡ್ತಾ ಅಜ್ಜನ ಮನೆಗೆ ಹೋಗ್ತಕ್ಕಂಥ ಬಾಲಕ ಅರವಿಂದ್ ಏನಿದ್ದ, ಅಲ್ಲಿಂದ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಕಾಲ್ಜೇರಿ ಆ ಒಂದು ಚರಂಡಿ ನೀರು ತುಂಬಿಕೊಂಡಿದ್ದಂತ ಗುಂಡಿಗೆ ಬಿದ್ದಿದ್ರ ಭಾಗವಾಗಿ ಅಲ್ಲೇನೆ ಮೃತಪಟ್ಟಿರುವಂತದ್ದು. ಆರಂಭದಲ್ಲಿ ಅಂದ್ರೆ ಬಾಲಕ ಬಿದ್ದಂತ ಸಂದರ್ಭದಲ್ಲಿ ಯಾರು ಕೂಡ ಗಮನಿಸಿರ್ಲಿಲ್ಲ. ಆದ್ರೆ ತದನಂತರದಲ್ಲಿ ಬಾಲಕ ಸಾಕಷ್ಟು ಕೂಗಾಟ ಚೀರಾಟ ನಡೆಸಿದ ಅನ್ನುವಂತ ಮಾಹಿತಿ ಇದೆ. ಆದ್ರೆ ಯಾರು ಕೂಡ ಹೊರಗಡೆ ಬಂದು ನೋಡಿರ್ಲಿಲ್ಲ. ಹೀಗಾಗಿ ಬಾಲಕ ಚರಂಡಿಗೆ ಬಿದ್ದಂತ ವಿಷಯ ಗೊತ್ತಾಗ್ಲಿಲ್ಲ. ತದನಂತರದಲ್ಲಿ ಪೋಷಕರು ಬಾಲಕನನ್ನು ಹುಡುಕಾಟ ನಡೆಸಿದಂತ ಸಂದರ್ಭದಲ್ಲಿ ಬಾಲಕರು ಕೂಡ ಸಿಕ್ಕಿರ್ಲಿಲ್ಲ. ಅದಾದ್ಮೇಲೆ ತಡರಾತ್ರಿ ವೇಳೆ ಬಾಲಕ ಒಂದು ಚರಂಡಿ ನೀರಿನ ಮೇಲ್ಭಾಗದಲ್ಲಿ ತೇಲ್ತಕ್ಕಂತ ದೃಶ್ಯಗಳನ್ನು ಕೂಡ ಕಂಡ್ರು. ಅಂದ್ರೆ ಇಲ್ಲಿ ಪ್ರಮುಖವಾಗಿ ಪುರಸಭೆಯ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದಾನೇ ಇವತ್ತು 4 ವರ್ಷದ ಬಾಲಕ ಮೃತಪಟ್ಟಿರುವಂತ ಘಟನೆ ನಡೆದಿರುವಂತದ್ದು. ಯಾಕಂದ್ರೆ ಪುರಸಭೆ ಅಧಿಕಾರಿಗಳು ಸಮರ್ಪಕವಾಗಿ ಚರಂಡಿಗಳನ್ನ ನಿರ್ವಹಣೆ ಮಾಡಿ ಎಲ್ಲೆಲ್ಲಿ ತಗ್ಗು ಇರ್ತಕ್ಕಂಥ ಚರಂಡಿಗಳಿದೆ ಅವೆಲ್ಲವನ್ನೂ ಕೂಡ ಸಮರ್ಪಕವಾಗಿ ನಿರ್ವಹಣೆ ಮಾಡಿದಿದ್ರೆ ಖಂಡಿತವಾಗಿ ಕೂಡ ಇವತ್ತು ಬಾಲಕ ಅರವಿಂದ್ ಮೃತಪಡ್ತಿರ್ಲಿಲ್ಲ. ಹೀಗಾಗಿ ಪುರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯತನವೇ ಇವತ್ತು ಈ ಒಂದು ಬಾಲಕನ ಸಾವಿಗೆ ಕಾರಣ ಅಂತೇಳಿ ಕುಟುಂಬಸ್ಥರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಾಲಕ ಪ್ರಜ್ಞಾನ ಸ್ಥಿತಿಯಲ್ಲಿ ಇದ್ದಂತ ಸಂದರ್ಭದಲ್ಲಿ ತಕ್ಷಣದಿಂದಲೇ ಆ ಬಾಲಕನ ಜಿಂದಾಲ್ ಆಸ್ಪತ್ರೆಗೆ ಪೋಷಕರು ಕರ್ಕೊಂಡು ಹೋಗ್ತಾರೆ. ಆದ್ರೆ ಅಷ್ಟೊತ್ತಿಗಾಗ್ಲೇ ಬಾಲಕ ಮೃತಪಟ್ಟಿದ್ದ ಅನ್ನುವಂಥದ್ದನ್ನ ಪೋಷಕರಿಗೆ ವೈದ್ಯರು ಕೂಡ ತಿಳಿಸ್ತಾರೆ. ಒಟ್ಟಾರೆಯಾಗಿ ಘಟನೆಗೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಈಗ ಪ್ರಕರಣ ಕೂಡ ದಾಖಲಾಗಿದೆ. ಆದ್ರೆ ಇದೆಲ್ಲದಕ್ಕೂ ಕೂಡ ಪುರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಅನ್ನುವಂಥದ್ದು ಗೊತ್ತಾಗಿರುವಂತದ್ದು.